KE ಅವರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಈ ಒಂದು ಜೋಕನ್ನು ಈಗಾದರೂ ನಿಮ್ಮ KE ವೆಬ್ಸೈಟ್ನಿಂದ ತೆಗೆದು ಹಾಕಿ. ಸೊ ಯಾವುದು ಅದು ಜೋಕ್ ಅಂತಂದರೆ ಬಹಳ ದೊಡ್ಡದಾಗಿ ನಗುವಂಥ ಜೋಕು, ನಕ್ಬಿಡಿ. ಸೊ ಏನಂತಂದರೆ ಇಲ್ಲಿ UG NEET 2023 ಮಾಪಪ್ ಅರ್ಹತೆ ಅಂತ ಇದೆ, ಇದನ್ನೇ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ದೀನಿ, ಇದನ್ನು ಕರೆಕ್ಟಾಗಿ ಓದ್ಕೊಡ್ತಾ ಹೋಗಿ. ಎಷ್ಟು ದೊಡ್ಡ ದೊಡ್ಡ ಜೋಕ್ಗಳಿವೆ ಅಂತಂದರೆ ನಕ್ಕು ನಕ್ಕು ಸಾಕಾಗ್ಬಿಡ್ತದೆ ನಿಮಗೆ. ಸೊ ಇವತ್ತು ತಾನೇ KE ವೆಬ್ಸೈಟ್ನ ರಿಲೀಸ್ ಮಾಡಿದ್ದಾರೆ, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ. ಬಟ್ ಇದು ಅವರು ನಿನ್ನೆ ರಿಲೀಸ್ ಮಾಡಿರುವಂಥದ್ದು. ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರು ಎಲಿಜಿಬಲ್ ಇಲ್ಲ, ಅಟ್ಲೀಸ್ಟ್ ಈ ಒಂದು ಜೋಕನ್ನು ಆದರೂ ತೆಗೆದುಹಾಕಿ. ಸೊ ಐ ಡೋಂಟ್ ನೋ ವಾಟ್ ದ KE ಪೀಪಲ್ ಆರ್ ಡೂಯಿಂಗ್ ಆರ್ ವಾಟ್ ಈಸ್ ರನ್ನಿಂಗ್ ಇನ್ ದೇರ್ ಮೈಂಡ್ ಅಂತ. ಸೊ ಇರಲಿ, ನಾನೇನು KE ಅವರಿಗೆ ಬೈತಾ ಇಲ್ಲ. ಸೊ ನನ್ನ ಒಂದು ಅಸಮಾಧಾನವನ್ನು ನಾನು ಹೊರಗೆ ಹಾಕ್ತಿದ್ದೀನಿ ಅಷ್ಟೇ. ಸೊ ನೀವು KE ಅವರ ಟ್ವಿಟರ್ ಪೇಜ್ನಲ್ಲಿ ನೋಡಿದ್ರು ಕೂಡ ಹಂಡ್ರೆಡ್ಸ್ ಆಫ್ ಮೆಸೇಜ್ ನಿಮಗೆ ಇದ್ರ ಬಗ್ಗೆ ಕಾಣಿಸ್ತದೆ. ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದೀಸ್ ಅಂತ. ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಯಾರು ಕೂಡ ನೀವು ಬ್ರೋಷರ್ನ ಓದೋದಕ್ಕೆ ಹೋಗಬೇಡಿ. ಸೊ ಯಾಕಂದ್ರೆ ಅಲ್ಲಿ ಕೊಟ್ಟಿರೋದಕ್ಕೂ ಇವರು ಈಗ ಮಾಡ್ತಿರೋದಕ್ಕೂ ಸಂಬಂಧ ಬರೋದಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ, ಆಗ್ಬೇಕು ಅಂತ ಮಾಡಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಅವೆಲ್ಲ ಕರೆಕ್ಟೇ. ಬಟ್ ನಾವು ಒಂದು ಸೆಟ್ ಆಫ್ ರೂಲ್ಗೆ ನಾವು ಸ್ಟಿಕ್ ಆಗಿರಬೇಕು, ಅದನ್ನು ಫಾಲೋ ಮಾಡಲೇಬೇಕು. ಅಟ್ಲೀಸ್ಟ್ ನಿನ್ನೆ ರಿಲೀಸ್ ಮಾಡಿರುವಂತ ಈ ಒಂದು ನೋಟಿಫಿಕೇಶನ್, ಇವತ್ತು ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಕಂಪ್ಲೀಟ್ಲಿ ರಿವರ್ಸ್ ಇದೆ. ದಯವಿಟ್ಟು ಮಕ್ಕಳನ್ನ ಅವರು ಥಿಂಕ್ ಮಾಡೋ ಲೆವೆಲ್ ಅನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ಅವರಿಗೆ ಮಿಸ್ಗೈಡ್ ಮಾಡೋದು ಬೇಡ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಇವತ್ತು ನಿನ್ನೆ ಕೊಟ್ಟಿರುವಂತ ಈ 4ನೇ ಸ್ಥಾನದಲ್ಲಿ ಇರುವಂತಹ ಈ ಒಂದು PDF ಅನ್ನ ದಯವಿಟ್ಟು ಡಿಲೀಟ್ ಮಾಡಿ. ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಇದನ್ನ ಓದಬೇಕು, ಅದನ್ನ ಓದಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗಿಬಿಡ್ತದೆ. ಯಾಕಂತಂದ್ರೆ ಈಗ ಆಲ್ರೆಡಿ ಅವರು ಎಕ್ಸಾಮಿನೇಷನ್ ಬರೆದಿದ್ದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಸೊ ಅವರಿಗೆ ಈಗ ಅನಿಸ್ತಾ ಇದೆ ಎಕ್ಸಾಮಿನೇಷನ್ ಕೌನ್ಸಿಲಿಂಗ್ ಮುಂದೆ ಏನೂ ಇಲ್ಲ ಅಂತ. ಬೇಕಾದ್ರೆ ಎಕ್ಸಾಮ್ ಅನ್ನ ಇನ್ನೂ 4 ಸಲ ಬರೀರಿ ಅಂತಂದ್ರೂ ಖುಷಿಯಿಂದ ಮಾಡಿಬಿಡ್ತಾರೆ. ಬಟ್ ಇನ್ನೊಂದು ಸಾರಿ ನೀವು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತಂದ್ರೆ ಪಾಪ ವಿದ್ಯಾರ್ಥಿಗಳು ಬಹಳ ಬೇಜಾರಿಂದ ಮಾಡ್ತಾರೇನೋ ಅಂತ ಅನಿಸುತ್ತೆ ನನಗೆ. ಸೊ ಇರ್ಲಿ, ನನ್ನ ರಿಕ್ವೆಸ್ಟ್ ಇಷ್ಟೇ KE ಅವರಿಗೆ, ದಯವಿಟ್ಟು ಈ ಒಂದು ಜೋಕ್ ಅನ್ನ ತೆಗೆದುಹಾಕ್ಬಿಡಿ. ಮಾಪಪ್ ಅರ್ಹತೆ ಅಂತ ಏನಿದೆ ಇದನ್ನ ಪ್ಲೀಸ್ ತೆಗೆದುಹಾಕ್ಬಿಡಿ. ಅಥವಾ ಇದನ್ನ ತೆಗೆದು ಹೊಸದಾಗಿ ಅಂದ್ರೆ ಏನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ. ಸೊ ಅದನ್ನೇ ನಂಬಿಕೊಂಡು ವಿದ್ಯಾರ್ಥಿಗಳು ಮುಂದೆ ಹೋಗಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.